ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Good morning. Good morning. Oh my God. ಅದ್ಭುತವಾಗಿದೆ. ಅಷ್ಟು ಚೆನ್ನಾಗಿದೆಯಾ? ಸಖತ್ತಾಗಿದೆ. ಇದು ಸ್ಪೆಷಲ್ ಅಂತ ಯಾಕೆ ಅನಿಸ್ತಾ ಇದೆ ಗೊತ್ತಾ? ನಿಮ್ಮ ಕೈಯಾರ ನೀವೇ ಕಾಫಿ ಕೊಟ್ಟಿರೋದ್ರಿಂದ. ಇಷ್ಟು ವರ್ಷ ನಿಮ್ಮ ಕೈ ಕಾಫಿನ ಬಹಳ ಮಿಸ್ ಮಾಡ್ಕೋತಾ ಇದ್ದೆ ನಾನು. ನಿಜವಾಗ್ಲೂ? ಅರೆ, ನಾನು ಯಾಕ್ರಿ ಸುಳ್ಳು ಹೇಳಿ? ಕಾಫಿ ಮೇಲಾಣೆಗೂ ಸತ್ಯ. ನಿಮ್ಮನ್ನ, ನಿಮ್ಮ ಕಾಫಿನ, ನಿಮಗೆ ರಿಲೇಟೆಡ್ ಪ್ರತಿಯೊಂದನ್ನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೆ. ನೀವು ನನ್ನ ಜೀವನದ ಫ್ಲೇವರ್. ಬಟರ್ಸ್ಕಾಚ್ ಫ್ಲೇವರ್. ಕರೆಕ್ಟ್, ಬಟರ್ಸ್ಕಾಚ್ ಫ್ಲೇವರ್. ನೀವು ನನ್ನ ಲೈಫಲ್ಲಿ ಚಾಕ್ಲೇಟ್ ಫ್ಲೇವರ್ ತಂದ ಹಾಗೆ. ನಾವು ವಟಾರಕ್ಕೆ ಬಂದಮೇಲೆ ನೀವು ಮೊದಲನೇ ದಿನ ಕಾಫಿ ಮಾಡಿಕೊಟ್ರಲ್ಲ, 5 ವರ್ಷ ಆದಮೇಲೆ ನಾನು ಫಸ್ಟ್ ಟೈಮ್ ಕಾಫಿ ಕುಡ್ದೆ. ಕಾಫಿ ಕುಡಿಯೋದು ರೂಢಿ ಆಗಿರಲಿಲ್ಲ. ನನಗದೊಂಥರ ಇಮೋಷನ್ ಥರ ಇತ್ತು. ನಿಮ್ಮ ಜೊತೆ ಮಾತಾಡ್ತಾ ಕಾಫಿ ಕುಡಿಯೋದಿತ್ತಲ್ಲ, ಆ ಫೀಲಿಂಗ್ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಆದರೆ ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನನಗೆ ನಿಮ್ಮ ಕೈ ರುಚಿ ಕಾಫಿ ಮಿಸ್ ಆಗಬಾರ್ದು ಅಂತ ನಾನು ಕಾಫಿ ಮಾಡೋದನ್ನು ಕಲಿತೆ. ನನಗೆ ನೀವು ನನ್ನ ಕಾಫಿ ಮಾಡಿಕೊಡ್ತಾ ಇದ್ರಲ್ಲ, ಅದರ ರುಚಿ ನಾಲ್ಗೆಲಿತ್ತು, ಮನಸ್ಸಿನಲ್ಲಿತ್ತು. ಅದರ ಆಧಾರದ ಮೇಲೆ ನಾನು ಕಾಫಿ ಮಾಡೋದನ್ನು ಕಲ್ತಿದ್ದು. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಕಾಫಿ ಮಾಡೋಕ್ಕೆ ಬರಲ್ಲ, ಬಟ್ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆಲ್ಲ ಏನಿಲ್ಲ, ನೀವು ತುಂಬ ಒಳ್ಳೆ ಕಾಫಿ ಮಾಡ್ತೀರಿ. ಓಹ್, ಥ್ಯಾಂಕ್ ಯು. ಸರಿ, ನಾನು ಅಪ್ಪನ ಎಬ್ಬಿಸ್ತೀನಿ. ಅವನು ನೆಪ್ಸೋಕೆ ಹೋಗ್ಬೇಡಿ. ಅವನು ಎದಳಲ್ಲ. ಅವನು ಎದೊಳ್ಬೇಕಂದ್ರೆ ಮಲ್ಲಿ ಬರಬೇಕು. ಮಲ್ಲಿ ಬಂದ್ರೇ ಅವನು ಎದೊಳೋದು. ಮಲ್ಲಿ ಒಂಥರ ಅಲಾರಾಮ್ ಇದ್ದಂಗೆ ಅವನಿಗೆ. ಮಲ್ಲಿ ಬಂದು ಎಬ್ಬರಿಸಿದ್ರೇ ಅವನು ಎದೊಳೋದು. ಇಲ್ಲ ಜಪ್ಪಯ್ಯ ಅಂದ್ರೂ ಅವನು ಎದೊಳಲ್ಲ. ಈ ಮಿಂಚುನು ಅಷ್ಟೇನೆ, ನಾನು ಎಬ್ಸಿದ್ರೆ ಎದ್ದೇಳೋದು. ಅದೊಂಥರ ಹಾಗೇನೆ, ಫ್ರೀಕ್ವೆನ್ಸಿ ಒಂಥರ ಸೆಟ್ ಆಗಿಬಿಟ್ರೆ ಅದನ್ನು ಚೇಂಜ್ ಮಾಡೋದು ತುಂಬಾ ಕಷ್ಟ. ನೋಡಿ, ಈಗ ಅಪ್ಪು ಒಂದಷ್ಟು ವಿಷಯದಲ್ಲಿ ತುಂಬಾ ಹಠ ಮಾಡ್ತಾನೆ. ಇದು ಹೀಗೇ ಇರಬೇಕು, ಹಾಗೇ ಇರಬೇಕು. ಒಂಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ, ಕೋಪ ಮಾಡ್ಕೊಂಡ್ಬಿಡ್ತಾನೆ. ಇನ್ಫ್ಯಾಕ್ಟ್ ಹೋದ ವರ್ಷ ಏನು ಹೇಳ್ದ ಗೊತ್ತಾ? ಯಾರು ನನಗೆ ಸ್ನಾನ ಮಾಡ್ಸೋಕೆ ಬರಬೇಡಿ, ನಾನೇ ಮಾಡ್ಕೋತೀನಿ ಅಂತ. ಯಾಕಪ್ಪ ಅಂತ ಕೇಳಿದ್ರೆ, ನಾನು ದೊಡ್ಡವನಾಗಿ ಹೋಗ್ಬಿಟ್ಟಿದ್ದೀನಿ, ನಾನೇ ಮಾಡ್ತೀನಿ ಅಂತಾನೆ. ಮೊನ್ನೆ ಹುಟ್ಟಿದ ನೆನಪು. ಮಕ್ಕಳು ಎಷ್ಟು ಬೇಗ ಬೆಳೆದು ದೊಡ್ಡವರಾಗ್ಬಿಡ್ತಾರೆ ನೋಡಿ. ಟೈಮು ರಾಕೆಟ್ ಸ್ಪೀಡಲ್ಲಿ ಓಡ್ತಾ ಇದೆ. ಈ ಮಿಂಚುನು ಅಷ್ಟೇ, ಯಾವುದೇ ವಿಷಯ ಆಗಲಿ ಅಚ್ಚುಕಟ್ಟಾಗಿರಬೇಕು, ನೀಟಾಗಿರಬೇಕು. ಆ್ಯಂಡ್ ಕ್ಲೆನ್ಲಿನೆಸ್ ವಿಷಯದಲ್ಲಂತೂ ಸಾಧ್ಯನೇ ಇಲ್ಲ, ಯಾವುದಕ್ಕೂ ರಾಜಿ ಮಾಡ್ಕೊಳ್ಳಲ್ಲ. ತುಂಬಾನೇ ಹಠ. ನಮ್ಮಮ್ಮನ್ನು ಮೀರಿಸ್ತಾಳ ಅವಳು. ನೋಡಿದ್ದೀನಿ ನಾನು. ಅವಳಿಗೂ ನಿಮ್ಮ ಥರ ನೀವು ಸಿಡಿ ಜಾಸ್ತಿ. ಅದು ಬರೀ ಕ್ಲೆನ್ಲಿನೆಸ್ ವಿಚಾರದಲ್ಲಿ ಮಾತ್ರ. ಅದರ್ವೈಸ್ ಊಟ ತಿಂಡಿ ವಿಚಾರದಲ್ಲಿ, ಆಕಾರದಲ್ಲಿ ಅಪ್ಪು ನಂತರ ಹೊಟ್ಟೆ ಡುಮಣ. ಅಜ್ಜಿ ಹೇಳಿದ್ರಲ್ಲ, ಮರಿಗುಂಡಣ್ಣ. ನಾನು 80 kg ಬೆಣ್ಣೆ ಮುದ್ದೆ, ಅವನೊಂದು 35 kg ಬೆಣ್ಣೆ ಮುದ್ದೆ ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ. ಸರಿ, ನಾನು ಮಿಂಚುನಾದ್ರೂ ಎಬ್ಬಿಸ್ತೀನಿ. ನಾನು ಹೋಗಿ ಮಲ್ಲಿ ಕರ್ಕೊಂಬರ್ತೀನಿ. ಅಪ್ಪು, ಅಪ್ಪು, ಅಪ್ಪು. ಬಾಬ್ನವ್ರೆ, ನೀವು ಈ ಕಡೆ ಬನ್ನಿ. ಅವ್ನು ನಾನು ಎಬ್ಸಿದ್ರೆ ಎದ್ದೇಳೋದು. ಡಾರ್ಲಿಂಗ್, ಡಾರ್ಲಿಂಗ್, ಎದ್ದೇಳಮ್ಮ. ಗುಡ್ ಮಾರ್ನಿಂಗ್ ಪಪ್ಪಾ. ಗುಡ್ ಮಾರ್ನಿಂಗ್. ಅಕ್ಕರೆ ನೋಡಿದ್ರಾ, ಎಬ್ಸಿದ್ ನಾನು, ಗುಡ್ ಮಾರ್ನಿಂಗ್ ಅವ್ರ ಅಪ್ಪಂಗೆ. ನೋಡ್ತಾ ಇದ್ದೀನಿ. ಎನಿವೇಸ್, ಅಪ್ಪು ಹೋಗು, ಬೇಗ ಸ್ನಾನ ಮಾಡ್ಕೊಂಬಾ. ಸರಿ ಆಯ್ತು, ಬಾ ಸ್ನಾನ ಮಾಡು. ಪಪ್ಪ, ಇವತ್ತು ನೀವೇ ನಂಗೆ ಸ್ನಾನ ಮಾಡಿಸ್ತೀರಾ? ಅವ್ವ, ಇದೇನು ಇದು? ನಾವು ಸ್ನಾನ ಮಾಡಿಸ್ತೀನಿ ಅಂದ್ರೆ ದೊಡ್ಡವನಾಗಿದ್ದೀನಿ, ನಾಚಿಕೆ ಆಗತ್ತೆ ಅಂತ ಹೇಳ್ತಿದ್ದೆ. ಅದೇ ಕೇಳು.
ಇವಾಗ ಪಪ್ಪ ಸ್ನಾನ ಮಾಡಿಸಿದ್ರೆ ಓಕೆನಾ? ಅದು ನೀವೆಲ್ಲ ಲೇಡೀಸು, ನಾನು ಪಪ್ಪ ಜೆಂಟ್ಸು, ಅದಕ್ಕೆ ಅವರು ಸ್ನಾನ ಮಾಡಿಸ್ಬೋದು, ನೋ ಪ್ರಾಬ್ಲಮ್. ಆಯ್ತು ಬಾರ ಬರ ಬರ ಬಾರ 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 ಬರ. ಇಂಜು ಕರೆ ಅದು ಹೊಡಿ. ಅಪ್ಪ ಮಕ್ಕಳು ಸರಿಯಾಗಿದ್ದಾರೆ. ಮಮ್ಮಿ ಬೇಗ ಬೇಗ. ಬಂದೆ ಕಣೋ. ಬೇಗ 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 ತಗೊಳ್ಳಿ. ನಿಂಗೆ ನಿಂಗೆ. ಒಂದು ನಿಮಿಷ ಬಂದೆ ಮಿಂಚು. ಏನಿಗೆ ತಿಂತ್ಯಾ? ಇಲ್ಲ ಆಮೇಲೆ. ಭೂಮಿಕಾ ತಿಂಡಿ ಸೂಪರ್ ಆಗಿದೆ, ಥ್ಯಾಂಕ್ ಯು. ಮಮ್ಮಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಹೊಟ್ಟೆ ತುಂಬ ತಿನ್ಬಿಡ್ತೀನಿ. ನೀನ್ ಯಾವಾಗಪ್ಪ ಹೊಟ್ಟೆ ತುಂಬದೇನೆ ಹಾಗೆ ಬಿಟ್ಟೋಗಿದ್ಯಾ? ಚಿಕ್ಕಿ ರೇಗಿಸ್ಬೇಡ, ಎದ್ದೋಗ್ಬಿಡ್ತೀನಿ. ಹೌದಾ, ಎದ್ದೋಗ್ತೀಯಾ? ಸರಿ ಆಯ್ತು, ಎದ್ದೋಗಪ್ಪ. ತಟ್ಟೆ ಕೊಟ್ಬಿಟ್ಟು ಎದ್ದೋಗು. ಹೋಗ್ 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 ಹೋಗ್. ಕೋಪ ಬರಿಸ್ಬೇಡ. ಕೋಪ ಬಂತಾ? ಕೋಪ ಬಂತು ತಾನೆ? ಹಾಗೆ ತಟ್ಟೆ ಕೊಟ್ಟು ಎದ್ದೋಗು ಅಂತ ಹೇಳ್ತಾ ಇದೀನಿ ತಾನೆ? ಬೇಡ, ಊಟನ ವೇಸ್ಟ್ ಮಾಡಬಾರ್ದು ಅಂತ ಮಮ್ಮಿ ಹೇಳಿದ್ದಾರೆ. ನಾನು ಎದ್ದೋಗಲ್ಲ. ಹಾ ಎಷ್ಟೇ ಆದ್ರೂ ಯಾರ ಮಗ? ತಟ್ಟೆ ಮುಂದೆ ಕೂತ್ರೆ ಆ ದೇವ್ರೆ ಬಂದು ಎದ್ದೋಗಲ್ಲ ಅಂತ ಅನ್ನು. ಸುಮ್ನಿರು ಮಮ್ಮಿ. ನೋಡು ಮಮ್ಮಿ, ಚಿಕನ್ ಹೆಂಗ್ ಟೀಸ್ ಮಾಡುತ್ತೆ ಅಂತ. ಮಲ್ಲಿ ಸುಮ್ಮನೆ ಇರ್ತೀಯ, ಅವನು ತಿಳಿ ಮಾಡಕ್ ಬಿಡು. ಅಕ್ಕರೆ ನೀ ಸುಮ್ಮನೆ ಇರಿ. ನಿನಗೆ ಕೋಪ ಬಂತು ತಾನೆ? ಕೊಡಿಲಿ, ತಟ್ಟೆ ಕೊಡಿಲಿ. ಮಮ್ಮಿ ಅಪ್ಪ ನೀನೊಂದು ಕೆಲಸ ಮಾಡು, ನೀನು ಅವಳ ಕಡೆ ನೋಡ್ಲೇಬೇಡ. ಸರಿ, ಹಂಗೆ ಮಾಡೋದು. ನೀನು ನನ್ನ ಹೊಟ್ಟೆ ಮೇಲೆ ಕಣ್ಣಾಕ್ಬೇಡ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅಕ್ಕರೆ ತಿನ್ನೋ ವಿಷಯದಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಇಬ್ರು ಒಂದೇ ತರ, 1 ಗ್ರಾಮ್ ಕೂಡ ಡಿಫ್ರೆನ್ಸ್ ಇಲ್ಲ. ಪಪ್ಪ ಸೂಪರ್ ಇದೆ ಅಲ್ವಾ? ಜಮಾಯಿಸ್ ಜಮಾಯಿಸ್. ಸಾಕು ಕಣೋ.